ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ ಮಹಾರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಡಾಕ್ಟರ್ ಹೇಳಿದ ಮಾತು ಕೇಳಿ ವೀರು ಮನೆಯಿಂದ ಆಚೆ ಬಂದು ಇದಕ್ಕೂ ಮುಂಚೆ ಶ್ರಾವಣಿ ಜೊತೆ ತಪ್ಪಾಗಿ ನಡ್ಕೊಂಡಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಣ್ಣೀರಾಗ್ತಿರ್ತಾರೆ. ಆಗ ಪದ್ದು, ಯಜಮಾನ್ರೆ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಾ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಹೌದು ಯಜಮಾನ್ರೆ, ನಿಮ್ಗೆ ಇವಾಗ ಸತ್ಯ ಏನು ಅಂತ ಗೊತ್ತಾಗಿದೆ ಅಲ್ವಾ, ನಿಮ್ಮ ಜೀವನನ ಹಾಳು ಮಾಡಬೇಕು ಅಂತ ಮಾಡಿರೋ ಸಂಚಿದು ಅಂತ ಹೇಳ್ತಾರೆ. ಆಗ ವೀರು, ಇಲ್ಲ ಸುಬ್ಬು, ನಾನು ದೊಡ್ಡ ಪಾಪಿ, ರಾಜಕೀಯದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀನಿ, ತುಂಬ ಹೆಸರು ಮಾಡಿದ್ದೀನಿ ಅಂತ ನಾನೇ ಬುದ್ಧಿವಂತ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ದಡ್ಡ ಯಾರೂ ಇಲ್ಲ. ಯಾಕೆ ಅಂತಂದರೆ ಇವಾಗಲೂ ನನಗೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ವಿಷಕಾರೋ ಸರ್ಪನ ನಂಬಿ ಹೂವಂತ ಹೃದಯನ ಹೊಸ್ಕಾಕ್ಬಿಟ್ಟೆ. ನನ್ನ ಜೀವದ ಸ್ನೇಹಿತ ಪೃಥ್ವಿನೂ ಕೂಡ ನಾನು ನಂಬಲೇ ಇಲ್ಲ, ಅರ್ಥ ಮಾಡ್ಕೊಳ್ಳೇ ಇಲ್ಲ. ದೇವತೆ ಅಂತ ನಂದಿನಿ ಮೇಲೆ ಅನುಮಾನ ಪಟ್ಬಿಟ್ಟೆ. ಅಷ್ಟು ಸಾಲದು ಅಂತ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಂಥ ನನ್ನ ಮಗಳು ಶ್ರಾವಣಿಗೆ ಒಂದೇ ಒಂದು ಕ್ಷಣ ಕೂಡ ನಾನು ಅಪ್ಪನ ಪ್ರೀತಿ ಕೊಡಲೇ ಇಲ್ಲ. ಅಪ್ಪ ಅಂತ ನಾನಿದ್ರೂ ಕೂಡ ಅವಳನ್ನ ಅನಾಥೆ ರೀತಿ ಬೆಳೆಸ್ದೆ, ಅವಳನ್ನ ಅನಾಥೆ ಮಾಡಿಬಿಟ್ಟೆ. ನಾನು ದೊಡ್ಡ ಪಾಪಿ ಅಂತ ಕಣ್ಣೀರಾಗ್ತಿರ್ತಾರೆ. ಆಗ ಪೃಥ್ವಿ ಬಂದು, ವೀರು ಸಮಾಧಾನ ಮಾಡ್ಕೊ, ಇದೆಲ್ಲ ವಿಧಿಯಾಟ ಅಂತ ಹೇಳ್ತಾರೆ. ಆಗ ಪದ್ದು, ಪೃಥ್ವಿ ಇದೆಲ್ಲ ವಿಧಿಯಾಟ ಅಲ್ಲ, ಆ ವಿದ್ಯಾಂಬಿಕಾ ಆಡಿಸಿರೋ ಆಟ ಅಂತ ಹೇಳ್ತಾರೆ. ಆಗ ವೀರು, ಪೃಥ್ವಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋ, ಸತ್ಯ ಹೇಳ್ತಿದ್ದೀನಿ ಅಂತ ನೀನು ಎಷ್ಟೇ ಬಡ್ಕೊಂಡ್ರೂ ಕೂಡ ವಾಸ್ತವನ ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ನನ್ನ ಹೃದಯಕ್ಕೆ ಇರಲಿಲ್ಲ. ಪ್ರಾಣಕ್ಕೆ ಪ್ರಾಣ ಆಗಿರೋ ಪ್ರೀತಿನ, ಜೀವಕ್ಕೆ ಜೀವ ಆಗಿರೋ ಸ್ನೇಹನ ನಾನೇ ನನ್ನ ಕೈಯಾರೆ ಬಲಿ ಕೊಟ್ಬಿಟ್ಟೆ. ನೀನು ಯಾಕೋ ಮೊದಲೇ ನನಗೆ ಸಿಗಲಿಲ್ಲ, ನನಗೆ ಯಾಕೆ ನೀನು ಸತ್ಯನ ಮೊದಲೇ ತಿಳಿಸ್ಲಿಲ್ಲ ಅಂತ ಹೇಳಿ ಅಳ್ತಿರ್ತಾರೆ. ಆಗ ಪೃಥ್ವಿ, ಸಿಗೋದಕ್ಕೆ ಆ ವಿಜಯಾಂಬಿಕಾ ನನ್ನನ್ನು ಬಿಡಬೇಕಲ್ವಾ, ಭೂಮಿ ಮೇಲೆ ಬದುಕಿದ್ರೂ ಕೂಡ 4 ಗೋಡೆ ಮಧ್ಯ ಆ ವಿಜಯಾಂಬಿಕಾ ಇಷ್ಟು ವರ್ಷಗಳ ಕಾಲ ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡಾಕಿದ್ಲು ಅಂತ ಹೇಳ್ತಾರೆ. ಆಗ ವೀರಿಗೆ ತುಂಬಾ ಬೇಜಾರಾಗುತ್ತೆ. ದೇವರು ಅಂತ ಅಂದ್ಕೊಂಡಿದ್ದ ಅಕ್ಕನೇ ನನ್ನ ಜೀವನನ ನಾಶ ಮಾಡಿಬಿಟ್ಲಲ್ಲೋ, ಪೃಥ್ವಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಕೈ ಮುಗಿದು ಅವ್ರ ಕಾಲಿಗೆ ಬೀಳೋಕ್ಕೆ ಅಂತ ಹೋಗ್ತಾರೆ. ಆಗ ಪೃಥ್ವಿ ಅವ್ರನ್ನ ತಡೆದು, ನೋಡು ವೀರು, ನೀನು ಕ್ಷಮೆ ಕೇಳಬೇಕಾಗಿರೋದು ನನ್ನನ್ನಲ್ಲ, ಶ್ರಾವಣಿನ. ಯಾಕೆ ಅಂತಂದರೆ ಬುದ್ಧಿ ಬಂದಾಗಿಂದ ತಾಯಿ ಪ್ರೀತಿಯಿಂದ ದೂರ ಆದ್ಲು, ಮತ್ತು ತಂದೆ ಪ್ರೀತಿ ಕೂಡ ಸಿಗಲಿಲ್ಲ. ನಿನ್ನನ್ನು ಕ್ಷಮಿಸ್ಬೇಕಾಗಿರೋದು ಶ್ರಾವಣಿ ಅಂತ ಹೇಳ್ತಾರೆ. ಆಗ ವೀರು, ಇಲ್ಲ ಪೃಥ್ವಿ, ನಾನು ತಪ್ಪು ಮಾಡಿಬಿಟ್ಟೆ, ಅಷ್ಟಕ್ಕೂ ಇವಳು ಯಾಕೆ ನನಗೆ ಈ ರೀತಿ ಮಾಡಿದ್ಲು, ನನ್ನ ಮೇಲೆ ಏನೋ ದ್ವೇಷ ಇವಳಿಗೆ ಅಂತ ಕೇಳ್ತಾರೆ. ಆಗ ಪೃಥ್ವಿ, ನೋಡು ವೀರು, ನಿನಗೆ ಮೂಗೂರು ಜಗದೀಶ್ ಗೊತ್ತು ತಾನೆ ಅಂತ ಕೇಳ್ತಾರೆ. ಆಗ ಸುಬ್ಬು, ಮೂಗೂರು ಜಗದೀಶ್ ಅಂತಂದರೆ ಅಪೋಸಿಷನ್ ಪಾರ್ಟಿ ಲೀಡರ್ ಅಲ್ವಾ ಅಂತ ಹೇಳ್ತಾರೆ. ಆಗ ವೀರು, ಲೀಡರ್ ಮಾತ್ರ ಅಲ್ಲ, ಅವನು ನನ್ನ ಸ್ನೇಹಿತ ಕೂಡ. ನಾನು, ಪೃಥ್ವಿ, ಪದ್ಮನಾಭ ಅವರು ಮತ್ತು ಜಗದೀಶ್ 4 ಜನ ಕೂಡ ನಾರಾಯಣ ಮೂರ್ತಿಗಳ ನೆರಳಲ್ಲಿ ಸಾಲಿಗ್ರಾಮದಲ್ಲಿ ಒಟ್ಟಿಗೆ ಬೆಳೆದವರು ಅಂತ ಹೇಳ್ತಾರೆ. ಆಗ ಪೃಥ್ವಿ, ಈಗಲೇ ನೀನು ಅವನಿಗೆ ಫೋನ್ ಮಾಡೋ, ನಿನಗೆ ಬೇಕಿರೋ ಎಲ್ಲ ಉತ್ತರ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ವೀರು ಜಗದೀಶ್ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಜಗದೀಶ್ ಅವರು ಫೋನ್ ರಿಸೀವ್ ಮಾಡಿ, ಏನಪ್ಪ ದೊಡ್ಡ ಮನುಷ್ಯ, ಇಷ್ಟು ವರ್ಷಗಳಾದಮೇಲೆ ನಾನು ನಿನಗೆ ನೆನಪಾದ್ನ, ಆದರೆ ಒಂದಂತೂ ಸತ್ಯ, ನೀನು ಒಂದಲ್ಲ ಒಂದು ದಿನ ಕಾಲ್ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಆ ದಿನ ಇವತ್ತು ಬಂತು ನೋಡು ಅಂತ ಹೇಳ್ತಾರೆ. ಆಗ ವೀರು, ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ಯಾಕೆ ಅಂದ್ಕೊಂಡಿದ್ದೆ ಅಂತ ಕೇಳ್ತಾರೆ. ಆಗ ಜಗದೀಶ್ ಅವರು, ಮೊದಲು ನೀನು ಯಾಕೆ ನನಗೆ ಫೋನ್ ಮಾಡಿದ್ಯಾ ಅನ್ನೋ ವಿಷಯನ ತಿಳಿಸು, ಆಮೇಲೆ ನಾನು ಹೇಳಬೇಕಾಗಿರೋ ವಿಷಯನ ನಿನಗೆ ಹೇಳ್ತೀನಿ ಅಂತಾರೆ. ಆಗ ವೀರು, ಸಾಲಿಗ್ರಾಮದಲ್ಲಿ ನಾವು 4 ಜನ ಕೂಡ ಅಷ್ಟು ಚೆನ್ನಾಗಿದ್ವಿ, ಯಜಮಾನ್ರು ತೀರ್ಕೊಂತಿದ್ದಾಗೆ ಇದ್ದಕ್ಕಿದ್ದಾಗೆ ನೀನು ಯಾಕೆ ಊರು ಬಿಟ್ಟು ಹೋದೆ ಅಂತ ಕೇಳ್ತಾರೆ. ಆಗ ಜಗದೀಶ್ ಅವರು, ನನಗೆ ಕಿವಿ ಚುಚ್ಚಿದ್ದು, ತಲೆ ಕೆಡಿಸಿದ್ದು ಬೇರೆ ಯಾರೂ ಅಲ್ಲ, ಆ ನಿನ್ನಕ್ಕ ವಿಜಯಾಂಬಿಕಾನೇ. ಯಾಕೆ ಅಂತಂದರೆ ನನಗೂ ಕೂಡ ರಾಜಕೀಯದಲ್ಲಿ ಬೆಳಿಬೇಕು ಅಂತ ತುಂಬಾ ಆಸೆ ಇತ್ತು, ಆದರೆ ಯಜಮಾನ್ರು ತೀರ್ಕೊಂಡ ಮೇಲೆ ಅವ್ರ ಉತ್ತರಾಧಿಕಾರಿಯಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಅದೇ ಸಮಯದಲ್ಲಿ ನಿಮ್ಮ ಅಕ್ಕ ವಿಜಯಾಂಬಿಕಾ ಬಂದು ನನಗೆ ಏನೇನೋ ಹೇಳಿದ್ಲು, ಯಜಮಾನ್ರಿಗೆ ನಿನ್ನ ಕಂಡ್ರೆ ಆಗೋದಿಲ್ಲ, ಇದಕ್ಕೆಲ್ಲ ಕಾರಣನೇ ವೀರು, ಅವನು ನಿನ್ನನ್ನು ತುಳಿತಾನೆ, ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವನಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ವೀರು ಕೂಡ ನಿನ್ನನ್ನು ದ್ವೇಷ ಮಾಡ್ತಾನೆ ಅಂತ ಹೇಳಿದ್ರು. ಆವಾಗ ನಂದು ಕೂಡ ಬಿಸಿ ರಕ್ತ, ಆವೇಶದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಊರು ಬಿಟ್ಟು ಬಂದು
ಅಪೋಸಿಷನ್ ಪಾರ್ಟಿಗೆ ಸೇರಿಕೊಂಡೆ. ನಿನ್ನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ವರ್ಷಗಳಾದಮೇಲೆ ನಿಮ್ಮ ಅಕ್ಕ ಸಾಮಾನ್ಯದವಳಲ್ಲ ಅಂತ ನನಗೆ ಅರ್ಥ ಆಯಿತು. ಅವಳಿಗೆ ಅಧಿಕಾರದ ಮೇಲೆ ಆಸೆ ಇತ್ತು, ಆಸ್ತಿ ಮೇಲೆ ಮೋಹ ಇತ್ತು. ನಿನ್ನನ್ನು, ನನ್ನನ್ನು, ಪೃಥ್ವಿನ ಮತ್ತು ಪದ್ಮನಾಭನ್ನ 4 ಜನರನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಕೊನೆಗೂ ಅವಳು ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಟ್ಲು. ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಈಗಲೂ ಕೂಡ ನೀನು ನಿಮ್ಮ ಅಕ್ಕನ ಜೊತೆನೇ ಇದೆಯಾ ಅನ್ನೋದೇ ಆದರೆ ಖಂಡಿತ ಅವಳು ನಿನ್ನ ಜೀವನನ ಸರ್ವನಾಶ ಮಾಡಿಬಿಡ್ತಾಳೆ. ನೀನು ಇವತ್ತು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದೀಯಾ ಅಂತಂದರೆ ಅದಕ್ಕೆ ಕಾರಣ ನಿನ್ನ ಹೆಂಡತಿ ಮತ್ತು ನಿನ್ನ ಮಗಳು ಇಬ್ಬರು ಮಾಡಿರೋವಂಥ ಪುಣ್ಯ ಅಷ್ಟೇ. ಆದಷ್ಟು ನಿಮ್ಮ ಅಕ್ಕನಿಂದ ನೀನು ದೂರ ಇರೋ, ಆ ವಿಷ ಜಂತು ಜೊತೆ ಮಾತ್ರ ಇರಬೇಡ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಶ್ರಾವಣಿ ಬುಕ್ ನೋಡ್ತಿರ್ತಾರೆ, ಹಾಗೆ ನ್ಯೂಸ್ ಪೇಪರ್ ಕೂಡ ಚೆಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಕಾಂತಮ್ಮ ಬಂದು, ಇದೇನು ಮೇಡಮ್ ಅವರೇ, ಒಂದು ಕೈಯಲ್ಲಿ ಬುಕ್ಕು, ಇನ್ನೊಂದು ಕೈಗೆ ನ್ಯೂಸ್ ಪೇಪರು, ಮತ್ತೊಂದು ಕಡೆ ಪೆನ್ನು ಪೇಪರ್ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಒಟ್ಟೊಟ್ಟಿಗೆ 3 ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ನಾನು 3 ಕೆಲಸ ಮಾಡ್ತಿಲ್ಲ, ಕೆಲಸನ ಹುಡುಕ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಯಾರಿಗೆ ಅಂತ ಕೇಳ್ತಾರೆ. ಇನ್ಯಾರಿಗೆ? ನನಗೇನೆ, ನಾನೇ ಹೊರಗಡೆ ಹೋಗಿ ದುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಅಲ್ಲ ಮೇಡಮ್ ಅವರೇ, ಕಣ್ಮುಂದೆ ಸಮುದ್ರ ಇದ್ದರೂ 2 ಬಿಂದಿಗೆ ನೀರಿಗೋಸ್ಕರ ಅಲ್ದಾಡೋರನ್ನ ಹುಚ್ಚರು ಅಂತಾರೆ. ಕೋಟಿ ಕೋಟಿ ಆಸ್ತಿ ಇದ್ದರೂ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋಕ್ಕೋಸ್ಕರ ಹೊರಗಡೆ ದುಡಿತಿದ್ದೀನಿ ಅಂತ ಹೇಳ್ತಿದ್ದೀರಾ ಗೊತ್ತಾ, ನಿಮ್ಮನ್ನು ಏನಂತಾರೆ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಸ್ವಾಭಿಮಾನಿ ಅಂತ ಕರೀತಾರೆ. ಅಷ್ಟಕ್ಕೂ ನನ್ನ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಇರ್ಬೋದು, ಅದು ಯಾವುದನ್ನು ಕೂಡ ನಾನು ಸಂಪಾದನೆ ಮಾಡಿರೋದಲ್ಲ. ಹಾಗೆ ಕಷ್ಟಪಟ್ಟು ದುಡಿದು ಮೊಸರನ್ನ ತಿಂದರೂ ಕೂಡ ಅದು ಮೃಷ್ಟಾನ್ನಕ್ಕೆ ಸಮನಾಗಿರುತ್ತೆ. ದಣಿವಾದಾಗ ಕಣ್ಮುಂದೆ ಸಮುದ್ರ ಇದ್ದರೂ ಕೂಡ ಕುಡಿಯೋ ನೀರಿಗೋಸ್ಕರ ಅಲ್ದಾಡಲೇಬೇಕಾಗುತ್ತೆ ಹಾಗೆ ಅಂತ ಹೇಳ್ತಾರೆ. ಆಗ ಸರಿ ಬಿಡಿ, ಎಷ್ಟೇ ಖರ್ಚು ಮಾಡಿದ್ರೂ ಕರಗದೇ ಇರೋ ಅಷ್ಟು ಆಸ್ತಿ ಇದ್ದರೂ ಕೂಡ ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ನೀವು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದು, ದುಡ್ಡು ಇಲ್ಲದೆ ಇರೋರು ಬಡವರಲ್ಲ, ಸ್ವಾಭಿಮಾನ ಇಲ್ಲದೆ ಇರೋರು, ಜವಾಬ್ದಾರಿ ಇಲ್ಲದೆ ಇರೋರು ಬಡವರಾಗ್ತಾರೆ. ಈಗ ಸುಬ್ಬುನೇ ನೋಡಿ, ಅವನಿಗೆ ಜವಾಬ್ದಾರಿ ಇದೆ, ಕಷ್ಟಪಟ್ಟು ದುಡಿತಿದ್ದಾನೆ, ಹಾಗೆ ಕೂಡಿಟ್ಟಿರೋದನ್ನು ಕಳ್ಕೊಂಡು ಇಲ್ಲ, ಕೆಟ್ಟ ದಾರಿನ ತುಳಿದು ಇಲ್ಲ. ನಾನು ಹಾಗೆ ದುಡಿದು ನನ್ನ ಗಂಡನ ಜೊತೆ ಜವಾಬ್ದಾರಿನ ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವೀರು ಮನೆ ಒಳಗಡೆ ಬರ್ತಾರೆ, ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಆಗ ವೀರು, ವಂದನಾ ಅಕ್ಕ ಎಲ್ಲಿದ್ದಾಳಮ್ಮ ಅಂತ ಕೇಳ್ತಾರೆ. ಭಾವನವರೇ, ಅವರು ಮೇಲಿರಬೇಕು, ಕರೀಲ ಅಂತ ಕೇಳ್ತಾರೆ. ಪರವಾಗಿಲ್ಲ ಬಿಡಮ್ಮ, ನಾನೇ ಕರಿತೀನಿ ಅಂತ ಹೇಳಿ ಅಕ್ಕ ಅಕ್ಕ ಅಂತ ವೀರು ಜೋರಾಗಿ ಹೋಗ್ತಾರೆ. ಆಗ ವಿಜಯಾಂಬಿಕಾ ಮತ್ತು ಮದನ್ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ. ಏನು ವೀರು, ಬರ್ತಿದ್ದಾಗೆ ನನ್ನನ್ನು ಕರಿತಿದ್ಯಾ? ಅದು ಸರಿ, ಬೆಳಗ್ಗೆಯಿಂದ ಕಾಣಿಸೇ ಇಲ್ಲ, ಎಲ್ಗೋಗಿದ್ದೆ ಅಂತ ಕೇಳ್ತಾರೆ. ಆಗ ವೀರು, ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಕ್ಕ, ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯಿತು ಅಂತ ಹೇಳ್ತಾರೆ. ಆಗ ಲಲಿತಾದೇವಿ ಅವರು, ಹೋಗಲಿ ಬಿಡು, ಎಲ್ಲ ಕೆಲಸ ಮುಗಿಸ್ತೆ ಅಂತ ಹೇಳ್ತಿದ್ಯಾ ಅಲ್ವಾ, ಇನ್ಮೇಲಾದರೂ ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಆಗ ವೀರು, ಇಲ್ಲ ಅತ್ತೆಯವರೇ, ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನಿನ್ನೂ ಮಾಡಿ ಮುಗಿಸ್ಬೇಕಿರೋ ಕೆಲಸ ತುಂಬಾ ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಯಾಕೆ ವೀರು, ನಿನ್ನ ಮಾತಿನ ದಾಟಿನೇ ಒಂದು ರೀತಿ ಇದೆ ಅಂತ ಕೇಳ್ತಾರೆ. ಆಗ ಸುರೇಂದ್ರ, ಅಣ್ಣ ಯಾವ ಕೆಲಸದ ಬಗ್ಗೆ ಮಾತಾಡ್ತಿದ್ಯಾ, ಯಾಕೆ ಒಂದು ರೀತಿ ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಿದ್ಯಲ್ಲ ಅಂತ ಕೇಳ್ತಾರೆ. ಆಗ ವೀರು, ಏನಿಲ್ಲ, ನನಗೊಬ್ಬ ಶತ್ರು ಇದ್ದ, ಇವತ್ತು ಅವನನ್ನು ಭೇಟಿ ಮಾಡಿಕೊಂಡು ಬರ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ವೀರು ನಿನಗೆ ಶತ್ರುನ, ನೀನು ಅಜಾತ ಶತ್ರು ಇದ್ದಾಗೆ, ನಿನ್ನನ್ನು ದ್ವೇಷ ಮಾಡೋಕ್ಕಾಗಲಿ ಅಥವಾ ನಿನಗೆ ಕೆಟ್ಟದ್ದು ಮಾಡೋಕ್ಕಾಗಲಿ ಯಾರಿಗಾದ್ರೂ ಮನಸ್ಸು ಬರುತ್ತಾ ಅಂತ ಕೇಳ್ತಾರೆ. ಆಗ ವೀರು, ಅತ್ತೆಯವರೇ, ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ, ಶತ್ರುಗಳು ನಮ್ಮ ಜೊತೆನೇ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಆದರೆ ಅವರೇ ನಮ್ಮ ಶತ್ರು ಅಂತ ಗೊತ್ತಾಗೋದಿಲ್ಲ. ಇನ್ನೂ ಕೆಲವು ಶತ್ರುಗಳು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಬೆನ್ನಿಂದೆ ನಿಂತ್ಕೊಂಡು ಚೂರಿ ಹಾಕಿ ನಮ್ಮ ಜೀವನನೇ ನಾಶ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಮದನ್, ಮಾವ ನಿಮಗೆ ಅಂಥ ಶತ್ರು ಯಾರಿದ್ದಾರೆ, ನೀವು ಯಾವ ಶತ್ರು ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ವೀರು ನಕ್ಕೊಂಡು, ಪ್ರಪಂಚದಲ್ಲಿ ನಾವು ಯಾರನ್ನು ಅತಿಯಾಗಿ ನಂಬಿರ್ತೀವೋ ಅಂಥವರೇ ನಮ್ಮ ನಂಬಿಕೆಗೆ ದ್ರೋಹ ಮಾಡಿ ನಮ್ಮ ಜೀವನನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅಂಥ ಒಬ್ಬ ಶತ್ರು ಬಗ್ಗೆನೇ ನಾನು ಇವಾಗ ಮಾತಾಡ್ತಿರೋದು ಅಂತ ವೀರು ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವ್ರಿಗೆ ಸಮಾಧಾನ ಆಗುತ್ತೆ. ಅಂದರೆ ಇವನು ಖಂಡಿತ ಪೃಥ್ವಿ ಬಗ್ಗೆನೇ ಮಾತಾಡ್ತಿರೋದು, ಈಗಲೂ ಕೂಡ ಪೃಥ್ವಿನ ಶತ್ರು ಅಂತ ಅನ್ಕೊತಿದ್ದಾನೆ ಅಂತಂದರೆ ಪೃಥ್ವಿ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವಂದನಾ, ಬಾವ ನೀವು ಯಾಕೋ ಟೆನ್ಷನಲ್ಲಿರೋ ಥರ ಕಾಣಿಸ್ತಿದೆ, ಬನ್ನಿ ಕೂತ್ಕೊಳ್ಳಿ, ಕಾಫಿ ತರ್ತೀನಿ ಅಂತ ಹೇಳ್ತಾರೆ. ಆಗ ವೀರು, ಬೇಡ ವಂದನಾ, ಇವತ್ತು ನಮ್ಮ ಮನೆಗೆ ವಿಶೇಷವಾದ ಅತಿಥಿಯೊಬ್ಬರು ಬಂದಿದ್ದಾರೆ, ಅವ್ರನ್ನ ನಾವೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ವೀರು ಮನೆಗೆ ಗೆಸ್ಟ್ ಬಂದಿದ್ದಾರಾ, ಯಾರು, ನಮ್ಮ ಪಾರ್ಟಿಯವರಾ ಅಥವಾ ಬೇರೆ ಪಾರ್ಟಿಯವರಾ, ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ತಾರೆ. ಆಗ ವೀರು, ಅಕ್ಕ
ನಿನಗೆ ಹೇಳದೇ ಇರ್ತೀನಾ? ಖಂಡಿತ ಅವ್ರನ್ನ ನಿನಗೆ ಪರಿಚಯ ಮಾಡಿಸ್ತೀನಿ, ಒಂದು ನಿಮಿಷ ಇರೋ, ಒಳಗೆ ಬನ್ನಿ ಅಂತ ಕರೀತಾರೆ. ಮೊದಲಿಗೆ ಸುಬ್ಬು ಮತ್ತು ಪದ್ದು ಬರ್ತಾರೆ, ಅವ್ರ ಹಿಂದೆ ಪೃಥ್ವಿ ಕೂಡ ಬರ್ತಾರೆ. ಅವ್ರು ಬಂದಿದ್ದು ನೋಡಿ ಲಲಿತಾದೇವಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ವಿಜಯಾಂಬಿಕಾ ಗಾಬರಿಯಿಂದ ನಿಂತಿರ್ತಾರೆ, ವೀರು ವಿಜಯ್ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಪೃಥ್ವಿ ಅವರು ನೇರವಾಗಿ ಹೋಗಿ ಲಲಿತಾದೇವಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಆಗ ಲಲಿತಾದೇವಿ, ಪೃಥ್ವಿ, ಇಷ್ಟು ವರ್ಷ ಎಲ್ಲೋ ಹೋಗಿದ್ದೆ, ಊರಲ್ಲಿ ನೀನು ಬದುಕೇ ಇಲ್ಲ ಅಂತ ಜನರೆಲ್ಲ ಮಾತಾಡ್ತಿದ್ರು, ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಅಮ್ಮೋರೆ ಇವರು ಕೂಡ ಸಾಲಿಗ್ರಾಮದವರ ಅಂತ ಕೇಳ್ತಾರೆ. ಆಗ ಲಲಿತಾದೇವಿ, ಹೌದು ಕಣಮ್ಮ, ವೀರು, ಪದ್ದು, ಪೃಥ್ವಿ 3 ಜನ ಕೂಡ ಒಟ್ಟಿಗೆ ಆಡಿ ಬೆಳೆದವರು. ಪೃಥ್ವಿ ಕೂಡ ನನಗೆ ಮಗ ಇದ್ದಾಗೆ ಅಂತ ಹೇಳ್ತಾರೆ. ಆಗ ಪೃಥ್ವಿ ಬಂದು ವಿಜಯ್ ಅವ್ರ ಮುಂದೆ ನಿಂತ್ಕೊತಾರೆ. ಪೃಥ್ವಿ, ನನ್ನ ಪ್ರಶ್ನೆ ನೀನು ಉತ್ತರನೇ ಕೊಡಲಿಲ್ಲ, ಎಲ್ಲೋ ಹೋಗಿದ್ದೆ ಇಷ್ಟು ವರ್ಷ ಅಂತ ಲಲಿತಾದೇವಿ ಅವರು ಕೇಳ್ತಾರೆ. ಆಗ ವೀರು, ಅತ್ತೆಯವರೇ, ನಿಮ್ಮ ಈ ಪ್ರಶ್ನೆಗೆ ಅಕ್ಕ ಉತ್ತರ ಕೊಡ್ತಾಳೆ, ಹೇಳಕ್ಕ, ಯಾಕೆ ಸುಮ್ಮನಿದ್ಯಾ, ಇಷ್ಟು ವರ್ಷ ಪೃಥ್ವಿ ಎಲ್ಲಿದ್ದ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಗಾಬರಿಯಿಂದ, ನನಗೆ ಗೊತ್ತಿಲ್ಲ ವೀರು ಅಂತ ತೊದಲುತ್ತಾ ಮಾತಾಡ್ತಾರೆ. ಆಗ ವೀರು, ಹಾಗಾದರೆ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಕಪಾಳ ಕೊಡಿತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ವಿಜಯ ಕೂಡ ಭಯದಿಂದ ವೀರುನೇ ನೋಡ್ತಿರ್ತಾರೆ. ಆಗ ವೀರು, ಈಗಲಾದರೂ ನಿನಗೆ ಏನಾದರೂ ನೆನಪಾಯ್ತಾ ಅಕ್ಕ ಅಂತ ಹೇಳಿ ಮತ್ತೊಂದು ಸರಿ ಕಪಾಳ ಕೊಡಿತಾರೆ. ವಿಜಯಾಂಬಿಕಾ ಭಯದಿಂದ ನಿಂತಿರ್ತಾರೆ. ಎಲ್ಲರೂ ಕೂಡ ಆಶ್ಚರ್ಯದಿಂದ ವೀರುನ್ನೇ ನೋಡ್ತಿರ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.